ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡ ಹಾರರ್ ಸ್ಟೋರೀಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಲೇಟ್ 1952 60ಸಲ್ಲಿ ನಮ್ಮ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ನಡೆದಿರೋಂಥ ನೈಜ ಘಟನೆ. ಫ್ರೆಂಡ್ಸ್, ಇದೇನಪ್ಪ ಇಷ್ಟು ಹಳೆ ಸ್ಟೋರಿನ ಅನ್ಕೋಬೇಡಿ, ಕೇಳ್ತಾ ಹೋಗಿ. ಈ ಸ್ಟೋರಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಫ್ರೆಂಡ್ಸ್, ಈ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಬಂದುಬಿಟ್ಟು ಲಕ್ಷ್ಮಣ್ ತಾತ. ಇವರು ಬಹಳ ಆಸ್ತಿವಂತರು ಮತ್ತು ಕಾಫಿ ಎಸ್ಟೇಟ್ಸ್ ಮತ್ತು ಜಮೀನು ಇವ್ರ ಹತ್ರ ಬಹಳ ಇರುತ್ತೆ. ಫ್ರೆಂಡ್ಸ್, ಲಕ್ಷ್ಮಣ್ ತಾತ ಹೇಗೆ ಅಂದರೆ, ಯಾರಾದರೂ ಸಹಾಯ ಕೇಳ್ಕೊಂಡು ಬಂದರೆ ಅವ್ರಿಗೆ ಇಲ್ಲ ಅಂತಿರಲಿಲ್ಲ. ಅವ್ರ ಕೈಲಾದಷ್ಟು ಎಷ್ಟಾದರೂ ಸಹಾಯ ಮಾಡಿ ಕಳಿಸ್ತಾ ಇದ್ರು. ಫ್ರೆಂಡ್ಸ್, ಹಾಗೆ ಲಕ್ಷ್ಮಣ್ ತಾತ ಒಂದಿನ ಕಾಫಿ ತೋಟದಲ್ಲಿ ಕೆಲಸ ಮಾಡುವಾಗ ಅವರ ಪಕ್ಕದ ಜಮೀನಿನಲ್ಲಿ ಅಂದರೆ ವೆಂಕಟಪ್ಪ ಅವರ ಹೆಂಡತಿ ಪುಷ್ಪಾವತಿ ಕೆಲಸ ಮಾಡ್ತಾ ಇರ್ತಾಳೆ. ಫ್ರೆಂಡ್ಸ್, ನಮ್ಮ ಸ್ಟೋರಿಯ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬಂದುಬಿಟ್ಟು ಪುಷ್ಪಾವತಿ ಅಂತ ಜ್ಞಾಪಕ ಇಟ್ಕೊಳ್ಳಿ. ಲಕ್ಷ್ಮಣ್ ತಾತ, ಏನಮ್ಮ ಪುಷ್ಪಾವತಿ, ನಿನ್ನ ಗಂಡ ಎಲ್ಲಿ ಕಾಣಿಸ್ತಾನೆ ಇಲ್ಲ, ನೀನೊಬ್ಬಳೇ ಕೆಲಸ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಪುಷ್ಪಾವತಿ ಕೆಲಸ ಮಾಡ್ತಾನೆ, ಇಲ್ಲ ತಾತ, ನನ್ನ ಮಗನಿಗೆ ಹುಷಾರಿಲ್ಲ, ಬೇರೆ ಊರಿಗೆ ಹೋಗಿದ್ದಾರೆ, ಮಗುಗೆ ನಾಟಿ ಔಷಧ ಹಾಕಿಸ್ಕೊಂಡು ಬರೋಕೆ ಅಂತ ಪುಷ್ಪಾವತಿ ಹೇಳ್ತಾಳೆ. ಫ್ರೆಂಡ್ಸ್, ಆಗ ಲಕ್ಷ್ಮಣ್ ತಾತ, ಅಯ್ಯೋ ಪಾಪ, ಏನು ಕಷ್ಟನೋ ಏನೋ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಪುಷ್ಪಾವತಿಗೆ ಹೇಳ್ತಾರೆ, ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ಕೇಳಮ್ಮ ಅಂತ ಹೇಳ್ತಾರೆ. ಫ್ರೆಂಡ್ಸ್, ನೆಕ್ಸ್ಟ್ ದಿನ ಪುಷ್ಪಾವತಿ ಬಂದು, ಯಜಮಾನ್ರೆ, ನನಗೆ ದುಡ್ಡಿನ ಸಹಾಯ ಬೇಕಿತ್ತು ಅಂತ ಕೇಳ್ತಾಳೆ. ಆಗ ತಾತ, ಸರಿ ತಗೊಮ್ಮ, ನಾನು ವೆಂಕಟಪ್ಪ ಬಂದಾಗ ಅವನ ಹತ್ರ ಇಸ್ಕೊತೀನಿ ಅಂತ ಹೇಳ್ತಾರೆ. ಆಗ ದುಡ್ಡು ಕೊಡೋಕ್ಕೆ ಹೋದಾಗ ಪುಷ್ಪಾವತಿ, ತಾತ, ಅಲ್ಲಿರುವಂಥ ಗುಂಡಿಲೇ ಹಾಕಿ ಯಾರಾದರೂ ನೋಡಿದರೆ ಸರಿ ಕಾಣಲ್ಲ ಅಂತ ಹೇಳ್ತಾಳೆ ಪುಷ್ಪಾವತಿ. ಆಗ ತಾತನು, ಹೌದು, ಜನ ನೋಡೋ ದೃಷ್ಟಿ ಸರಿ ಇರಲ್ಲ ಅಂತ ಹೇಳಿಬಿಟ್ಟು ಪುಷ್ಪಾವತಿ ತೋರಿಸಿರೋಂಥ ಗುಂಡಿಲಿ ದುಡ್ಡನ್ನ ಹಾಕ್ತಾರೆ. ಮತ್ತು 2-3 ಸರಿ ಪುಷ್ಪಾವತಿ ಕೇಳ್ತಾಳೆ ತಾತನಿಗೆ, ತಾತ ಪ್ಲೀಸ್ ನನಗೆ ಹೆಲ್ಪ್ ಮಾಡಿ, ನನಗೆ ದುಡ್ಡಿನ ಅವಶ್ಯಕತೆ ಬಹಳ ಇದೆ ಅಂತ ಕೇಳ್ತಾಳೆ. ಆಗ ಲಕ್ಷ್ಮಣ್ ತಾತ, ಸರಿ ತಗೊಳಮ್ಮ, ತಗೋ, ಏನಾಗಲ್ಲ, ನಾನು ವೆಂಕಟಪ್ಪ ಹತ್ರ ಇಸ್ಕೊತೀನಿ, ಅವನು ಬಂದಮೇಲೆ ಕೆಲಸಕ್ಕೆ ಅಂತ ಹೇಳಿಬಿಟ್ಟು ತಾತ ಕೊಡ್ತಾ ಹೋಗ್ತಿರ್ತಾರೆ ದುಡ್ಡನ್ನ. ತಾತ ಅಬ್ಸರ್ವ್ ಮಾಡ್ತಾರೆ ಪುಷ್ಪಾವತಿನ, ಅಂದರೆ ಕೆಲಸ ಮಾಡೋದನ್ನ. ಹೇಗೆ ಅಂತಂದರೆ, ತಾತ ಒಂದು ಗದ್ದೆ ನಾಟಿ ಮಾಡೋಷ್ಟೊತ್ತಿಗೆ ಪುಷ್ಪಾವತಿ 2-3 ಮುಗಿಸ್ತಾ ಇದ್ಲು. ತಾತ ಯೋಚನೆ ಮಾಡ್ತಾರೆ, ಇದು ಹೇಗೆ ಸಾಧ್ಯ, ಒಬ್ಬ ಹೆಂಗಸೊಬ್ಬಳೆ 2-3 ಗದ್ದೆನ ಹೆಂಗೆ ನಾಟಿ ಮಾಡ್ತಾಳೆ, ಅದು ಇಷ್ಟು ಸ್ಪೀಡಾಗಿ ಅಂತ ಯೋಚನೆ ಮಾಡ್ತಾ ಒಂದು ಮರದ ಕೆಳಗಡೆ ಕೂತಿರ್ತಾರೆ. ನೆಕ್ಸ್ಟ್ ದಿನ ಪುಷ್ಪಾವತಿ ಅಳ್ತಾ ತಾತನ ಹತ್ರ ಬಂದುಬಿಟ್ಟು, ಅಂದರೆ ಲಕ್ಷ್ಮಣ್ ತಾತನ ಹತ್ರ ಬಂದುಬಿಟ್ಟು, ತಾತ, ನನ್ನ ಮಗನಿಗೆ ಬಹಳ ಹುಷಾರಿಲ್ಲ, ದುಡ್ಡಿನ ಅವಶ್ಯಕತೆ ಬಹಳ ಇದೆ ಅಂತ ಅಳ್ತಾ ಕೇಳ್ತಾ ಇರ್ತಾಳೆ. ಆಗ ತಾತ ಹಿಂದೆ ಮುಂದೆ ಯೋಚನೆ ಮಾಡಿದೆ, ದುಡ್ಡಿರಲ್ಲ ತಾತನ ಹತ್ರ. ಆಗಿನ ಟೈಮಲ್ಲಿ ತಾತ ಒಂದು ಖಡ್ಗ ಹಾಕ್ಕೊಂಡಿರ್ತಾರೆ, ಅಂದರೆ ಮನೆ ದೇವರು ಅವರಿಗೆ ಒಂದು ಪೂಜಾರಿಯವರು ಒಂದು ಖಡ್ಗ ಕೊಟ್ಟಿರ್ತಾರೆ, ಆ ಖಡ್ಗನ ಹಾಕ್ಕೊಂಡಿರ್ತಾರೆ. ಆ ತಾತ ಹಿಂದೆ ಮುಂದೆ ಯೋಚನೆ ಮಾಡಿದೆ ಆ ಖಡ್ಗನ ತೆಗೆದು ಪುಷ್ಪಾವತಿ ಕೈಗೆ ಇಟ್ಬಿಡ್ತಾರೆ. ಆ ಖಡ್ಗನ ತೊಗೊಂಡು, ನೀನು ಹೋಗಿ ವೆಂಕಟಪ್ಪಗೆ ಕೊಡಮ್ಮ, ಅಲ್ಲಿರೋಂಥ ಏನೇ ಪ್ರಾಬ್ಲಮ್ ಇದ್ರೂ ಇದನ್ನು ಮಾರಿಬಿಟ್ಟು ದುಡ್ಡು ತೊಗೊಂಡು ನಿನ್ನ ಮಗುಗೆ ಚಿಕಿತ್ಸೆ ಕೊಡಿಸು ಅಂತ ಹೇಳಿಬಿಟ್ಟು ತಾತ ಹೇಳಿ ಅಲ್ಲೇ ಕುತ್ಕೋತಾರೆ. ಪುಷ್ಪಾವತಿ ಸಡನ್ನಾಗಿ ತಾತನ ಕೈ ಹಿಡಿದು ನೆಲಕ್ಕೆ ಬೀಳಿಸ್ತಾಳೆ. ನೆಲಕ್ಕೆ ಬೀಳಿಸಿದ ತಕ್ಷಣ ಅವಳ ಮುಖದ ಮೇಲೆ ಕವರ್ ಮಾಡಿರೋಂಥ ಸೆರಗನ್ನ ತೆಗಿತಾಳೆ. ತೆಗ್ದಿದ ತಕ್ಷಣ ತಾತಗೆ ಶಾಕ್ ಆದಿತ್ತು. ಫ್ರೆಂಡ್ಸ್, ಯಾಕೆಂದರೆ ಪುಷ್ಪಾವತಿಯ ಮುಖದಲ್ಲಿ ಕಣ್ಣೇ ಇರಲಿಲ್ಲ, ಮತ್ತು ಅವಳು ನಾಲಿಗೆ ಕೆಂಪಾಗಿತ್ತು. ಪುಷ್ಪಾವತಿಯ ಕಣ್ಣೆಲ್ಲ ಕೆಂಪಾಗಿತ್ತು ಮತ್ತು ಅವಳು ವಿಚಿತ್ರವಾಗಿ ನಗ್ತಾ ಇದ್ಳು. ಇದನ್ನು ನೋಡಿ ಲಕ್ಷ್ಮಣ್ ತಾತ, ಇನ್ನೇನು ನನ್ನ ಕತೆ ಮುಗೀತು ಅಂತ ಹೇಳಿಬಿಟ್ಟು ತಲೆ ಸುತ್ತಿ ಅಲ್ಲೇ ಬಿದ್ದೋಗ್ಬಿಡ್ತಾರೆ. ಆ ಥರ ಬಿದ್ದೋಗಿರೋಂಥ ಲಕ್ಷ್ಮಣ್ ತಾತನ ಪುಷ್ಪಾವತಿ ಕೈ ಹಿಡ್ಕೊಂಡು ದರನೇ ಒಂದು ಪಾಳು ಬಿದ್ದಿರೋಂಥ ಬಾವಿ ಹತ್ರ ಎಳ್ಕೊಂಡು ಹೋಗ್ತಾ ಇರ್ತಾಳೆ. ಫ್ರೆಂಡ್ಸ್, ಪುಷ್ಪಾವತಿ ತಾತನ ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪಕ್ಕದ ಜಮೀನವರು ಅದನ್ನು ನೋಡಿಬಿಟ್ಟು ಪುಷ್ಪಾವತಿಗೆ, ಯಾರದು ಲಕ್ಷ್ಮಣ್ ತಾತನ ಹೇಳ್ಕೊಂಡು ಹೋಗ್ತಾ ಇರೋದು ಅಂತ ಜೋರಾಗಿ ಬೊಬ್ಬೆ ಹೊಡಿತಾರೆ. ಫ್ರೆಂಡ್ಸ್, ಆ ಸೌಂಡನ್ನ ಕೇಳಿಬಿಟ್ಟು ಪುಷ್ಪಾವತಿ ತಾತನ ಅಲ್ಲೇ ಬಿಟ್ಬಿಟ್ಟು ಎಲ್ಲರ ಕಣ್ಣು ಮುಂದೆನೇ ಮಾಯ ಆಗ್ತಾಳೆ. ಅಲ್ಲೇ ಇದ್ದಂಥ ಸ್ಥಳೀಯರು ಲಕ್ಷ್ಮಣ್ ತಾತನ ಎತ್ಕೊಂಡು ಅವ್ರ ಮನೆಗೆ ತಲುಪಿಸ್ತಾರೆ. ನೆಕ್ಸ್ಟ್ ದಿನ ಲಕ್ಷ್ಮಣ್ ತಾತ ಕಣ್ಬಿಟ್ಟು ನೋಡಿದಾಗ ಅವರು ಮನೆಯಲ್ಲಿ ಹೋಮ ಹವನಗಳು ಪೂಜೆ ನಡೀತಾ ಇರುತ್ತೆ. ಫ್ರೆಂಡ್ಸ್, ಲಕ್ಷ್ಮಣ್ ತಾತ ಕಣ್ಬಿಟ್ಟ ಮೇಲೆ ಅಲ್ಲೇ ಪಕ್ಕದಲ್ಲಿದ್ದಂಥ ಒಬ್ಬ ವ್ಯಕ್ತಿ ಲಕ್ಷ್ಮಣ್ ತಾತಗೆ ಕೇಳ್ತಾರೆ, ತಾತ, ನಿಮ್ಮನ್ನ ಕೈ ಇಟ್ಕೊಂಡು ದರನೇ ಎಳ್ಕೊಂಡು ಹೋಗ್ತಿದ್ದಂಥ ಹೆಂಗಸು ಯಾರು ಅಂತ ಕೇಳಿದಾಗ ಲಕ್ಷ್ಮಣ್ ತಾತ ನಡೆದಿರೋವಂಥ ಘಟನೆನ ವಿವರಿಸ್ತಾ ಹೋಗ್ತಾರೆ. ಆಗ ಲಕ್ಷ್ಮಣ್ ತಾತ ಹೇಳ್ತಾರೆ, ಅದು ಬೇರೆ ಯಾರೂ ಅಲ್ಲ, ವೆಂಕಟಪ್ಪ ಅವರ ಹೆಂಡತಿ. ಅವಳು ನನ್ನಿಂದ ದಿನ ದುಡ್ಡು ಇಸ್ಕೊತಾ ಇದ್ಲು. ಆ ದುಡ್ಡು ಖಾಲಿ ಆದಾಗ ನಾನು ನನ್ನ ಖಡ್ಗನ ಕೊಟ್ಟೆ. ಆ ಖಡ್ಗ ಕೊಟ್ಟಾದ್ಮೇಲೆ ಅದು ಏನಾಯ್ತು ಅನ್ನೋ ಗೊತ್ತಿಲ್ಲ, ನನ್ನ ಕಾಲಿಟ್ಕೊಂಡು ಅವಳು ದರನೇ ಆ ಪಾಲು ಬಿದ್ದಿರೋಂಥ ಬಾವಿ ಹತ್ರ ಎಳ್ಕೊಂಡು ಹೋಗ್ತಾ ಇದ್ಲು ಅಂತ. ಇದೆಲ್ಲ ಕೇಳ್ತಾ ಇರಬೇಕಾದ್ರೆ ಅಲ್ಲೇ ಇದ್ದಂಥ ವ್ಯಕ್ತಿ ಎದ್ದುಬಿಟ್ಟು, ತಾತ, ಪುಷ್ಪಾವತಿ ಸತ್ತು 1 ವಾರನೇ ಕಳೆದಿದೆ, ವೆಂಕಟಪ್ಪನೇ ಅವಳನ್ನ ಕೊಲೆ ಮಾಡಿ
ಎಲ್ಲೋ ಹೂತಿಟ್ಟಿದ್ದಾನೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಆಗ ಇದೆಲ್ಲ ಕೇಳ್ತಿರೋ ಅಂಥ ಲಕ್ಷ್ಮಣ್ ತಾತಗೆ ಒಂಥರ ಇದೆಲ್ಲ ನಿಜನೋ ಇಲ್ವೋ, ಸುಳ್ಳೋ ಇಲ್ಲೋ ಒಂದು ಕಟ್ಟು ಕತೆನೋ ಅನ್ನೋದೇ ಗೊತ್ತಾಗ್ತಿರಲ್ಲ. ಅವರೆಲ್ಲರನ್ನೂ ನೋಡ್ತಾ ಹಾಗೆ ಕೂತ್ಕೊಂಡಿರ್ತಾರೆ. ಹಿರಿಯ ಪೂಜಾರಿ ಬಂದುಬಿಟ್ಟು ಲಕ್ಷ್ಮಣ್ ತಾತಗೆ ಕೇಳ್ತಾರೆ, ನೀನು ಯಾಕೆ ಗುಂಡೀಲಿ ದುಡ್ಡು ಹಾಕ್ತಿದ್ದೆ ತೋರಿಸು ಅಂತ. ಆಗ ಲಕ್ಷ್ಮಣ್ ತಾತ ಪುಷ್ಪಾವತಿಯ ಜಮೀನಲ್ಲಿರೋಂಥ ಒಂದು ಗುಂಡಿಗೆ ದುಡ್ಡು ಹಾಕ್ತಿದ್ರಲ್ಲ ಫ್ರೆಂಡ್ಸ್, ಆ ಗುಂಡಿನ ತೋರಿಸ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಪುಷ್ಪಾವತಿ ದುಡ್ಡಿಗೆ ಆಸೆ ಪಡುವಂಥ ಒಂದು ಹೆಂಗಸು. ಅವಳ ದುಡ್ಡಿನ ದಾಹ ತೀರಿಸಲಾರದೆ ವೆಂಕಟಪ್ಪ ಅವಳನ್ನ ಸಾಯಿಸಿಬಿಟ್ಟು ಇದೇ ಗುಂಡಿ ಕೆಳಗಡೆ ಹೂತಿದ್ದಾನೆ ಅಂತ ಹೇಳ್ತಾರೆ. ಅದನ್ನು ಕೇಳಿಬಿಟ್ಟು ಲಕ್ಷ್ಮಣ್ ತಾತಗೆ ಅವರ ನೆಲನೇ ಕುಸ್ದಂಗೆ ಆಗಿಬಿಡುತ್ತೆ. ಊರಿನ ಜನ ಎಲ್ಲರೂ ಸೇರಿಬಿಟ್ಟು ವೆಂಕಟಪ್ಪಗೆ ಹುಡುಕ್ತಾ ಇರ್ತಾರೆ ಫ್ರೆಂಡ್ಸ್. ಎಷ್ಟೇ ಹುಡುಕಿದ್ರು ವೆಂಕಟಪ್ಪ ಸಿಗ್ತಾ ಇರಲ್ಲ. ಈ ಕಡೆ ಲಕ್ಷ್ಮಣ್ ತಾತಗೆ ದಿನ ರಾತ್ರಿ ಕನಸಲ್ಲಿ ಪುಷ್ಪಾವತಿಯ ಮುಖ ಕಣ್ಣಿಗೆ ಕಾಣ್ತಾ ಇರುತ್ತೆ. ರಾತ್ರಿ ಹೊತ್ತು ಲಕ್ಷ್ಮಣ್ ತಾತಗೆ ಎದ್ರೂ ಭಯ, ಮಲ್ಕೊಂಡ್ರು ಭಯ, ಆ ಥರ ಪರಿಸ್ಥಿತಿ ಲಕ್ಷ್ಮಣ್ ತಾತ ಎದುರಿಸ್ತಾ ಇರ್ತಾರೆ. ಎಷ್ಟೇ ಹುಡುಕಿದ್ರು ವೆಂಕಟಪ್ಪ ಸಿಗ್ತಾ ಇರಲ್ಲ ಫ್ರೆಂಡ್ಸ್. ಮತ್ತು ಊರಿನ ಜನ ಎಲ್ಲರೂ ಏನಂತ ಡಿಸೈಡ್ ಮಾಡ್ತಾರೆ ಅಂದರೆ, ಅವನು ಬರಲ್ಲ, ಈ ಕಾಟ ನಮ್ಮಿಂದ ನೋಡೋಕ್ಕಾಗ್ತಿಲ್ಲ ಅಂತ ಹೇಳಿಬಿಟ್ಟು ಆ ಸಮಾಧಿನ ಅಗೆದುಬಿಟ್ಟು ಪುಷ್ಪಾವತಿಯ ಬಾಡಿನ ಮೇಲೆ ಎತ್ತಿಬಿಟ್ಟು ಅದನ್ನು ಸಂಪ್ರದಾಯೇತರವಾಗಿ ಅಂತ್ಯ ಸಂಸ್ಕಾರ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಮತ್ತು ಕಂಪ್ಲೀಟು ಮಾಡ್ತಾರೆ. ಸಂಪ್ರದಾಯೇತರವಾಗಿ ಅಂತ್ಯ ಸಂಸ್ಕಾರ ಮಾಡಿದ್ದಾದ್ಮೇಲಿಂದ ಆ ಊರಲ್ಲಿ ಒಂದು ಸ್ವಲ್ಪ ಶಾಂತಿ ನೆಲೆಸಿತ್ತು ಫ್ರೆಂಡ್ಸ್. ಆದರೆ ರೀಸೆಂಟಾಗಿ ಮತ್ತೊಂದು ನ್ಯೂಸ್ ಅದೇ ಊರಿನ ಜನದಿಂದ ಕೇಳ್ಪಟ್ಟೆ. ಆ ನ್ಯೂಸ್ ಏನಂದರೆ, ರೀಸೆಂಟಾಗಿ 2-3 ತಿಂಗಳು ಹಿಂದೆ ಎಕ್ಸಾಕ್ಟ್ ಪುಷ್ಪಾವತಿ ಅವರ ಜಮೀನು ಮುಂದೆ ರಾತ್ರಿ ಟೈಮಲ್ಲಿ 2 ವೀಲರಲ್ಲಿ ಇಬ್ಬರು ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗಿಬಿಟ್ಟು ಜೀವ ಕಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಕ್ಕೆಲ್ಲ ಮೇನ್ ರೀಸನ್ ಪುಷ್ಪಾವತಿಯ ಆತ್ಮನೇ ಅಂತ ಅಲ್ಲಿರೋಂಥ ಲೋಕಲ್ ಜನ ನಂಬಿದ್ದಾರೆ. ಇಂದಿಗೂ ಪುಷ್ಪಾವತಿಯ ಹೆಸರು ಕೇಳಿದರೆ ಅಲ್ಲಿನ ಜನ ಭಯ ಬೀಳ್ತಾರೆ. ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಹಾರರ್ ವಿಡಿಯೋ. ಇದೇ ಥರ ಹಾರರ್, ಮಿಸ್ಟ್ರಿ ಮತ್ತು ಥ್ರಿಲ್ಲರ್ ವಿಡಿಯೋಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.